ಶ್ರೀಗುರುಭ್ಯೋ ನಮಃ. ಓಂ ಯೋ ವೈ ತಾಂ ಬ್ರಹ್ಮಣೋ ವೇದ ಅಮೃತೇನಾಮೃತಾಂ ಪುರೀಂ ತಸ್ಮೈ ಬ್ರಹ್ಮ ಚ ಬ್ರಹ್ಮ ಚ ಆಜುಃಕೀರ್ತಿಂ ಪ್ರಜಾನ್ ದದುಃ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಭೋಜನ ವಿಧಿ ಹೇಳ್ತಾ ಇದ್ದಾಗ ಹೇಳಿದ್ವಿ, ಭೋಜನದ ಪದ್ಧತಿಗಳು ಹೇಗಿತ್ತು ಅಂತಕ್ಕಂಥದ್ದು, ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ. ನಂತರದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮಾತೆಯರು ಗಮನಿಸಬೇಕಾದಂಥದ್ದು, ಭೋಜನ ಪಾತ್ರೆ ಒಣಗಿರಬಾರದು. ನಾವು ಊಟ ಮಾಡಿ ಬಿಟ್ಟಂತಹ ಎಂಜಲು ಪಾತ್ರೆ ಏನಿದೆ ಅದು ಯಾವುದೇ ಕಾರಣಕ್ಕೂ ಕೂಡ ಎಂಜಲು ಪಾತ್ರೆಯಲ್ಲಿ ಒಣಗಿಬಿಟ್ಟು ಅದನ್ನ ಹಾಗೆ ನಾವಲ್ಲಿ ನಲ್ಲಿ ಕಟ್ಟೆನಲ್ಲೋ ಅಥವಾ ಡೈನಿಂಗ್ ಟೇಬಲ್ ಮೇಲೋ ಬಿಟ್ಬಿಟ್ಟು ನಮ್ಮ ಉಳಿದ ಕೆಲಸ ಮಾಡ್ಕೊಳ್ತಾನೋ ಅಥವಾ ಮನೆ ಬೇರೆ ವ್ಯವಹಾರಕ್ಕೋ ಆಚೆ ಹೋಗ್ತಕ್ಕಂಥದ್ದು ದಾರಿದ್ರ್ಯ ಲಕ್ಷ್ಮಿಯನ್ನ ಆವಾಹನೆ ಮಾಡಿದ ಹಾಗೆ. ಇದ್ರ ಹಿಂದೆ ಒಂದು ಸುಂದರವಾದಂತಹ ಕಥೆ ಇದೆ. ಆ ಕಥೆ ಹೇಳಿ ಅನಂತರ ಈ ಸಂಸ್ಕಾರಗಳ ಒಂದೊಂದು ಹಂತವನ್ನು ನಾವು ಹೇಳೋದ್ರಿಂದ ಬಹಳ ದೊಡ್ಡದಾದಂತಹ ಒಂದು ಲಾಭ ನಮ್ಮ ಜನಾಂಗಕ್ಕೆ, ಪ್ರಿಯ ಪ್ರೇಕ್ಷಕ ಪ್ರಭುಗಳಿಗೆ ಆಗತ್ತೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಒಮ್ಮೆ ಮಹಾಲಕ್ಷ್ಮಿ ಮತ್ತು ಜ್ಯೇಷ್ಠಾಲಕ್ಷ್ಮಿಯರು ಅಘೋರ ತಪಸ್ಸನ್ನ ಮಾಡಿದರು. ಯಾರಪ್ಪ ಜ್ಯೇಷ್ಠಾಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ? ಮಹಾಲಕ್ಷ್ಮಿ ನಮ್ಮ ನಿಮ್ಮೆಲ್ಲರಿಗೆ ಬಹಳ ಚಿರಪರಿಚಿತವಾದಂತಹ ಭಾಗ್ಯ ದೇವತೆ. ನಾವು ನೀವೆಲ್ಲರೂ ಕೂಡ ಬಹಳ ಅಕ್ಕರೆಯಿಂದ, ಆಸಕ್ತಿಯಿಂದ, ವಿಶೇಷ ಶ್ರಮದಿಂದ ಆವಾಹಿಸ್ತಕ್ಕಂತಹ, ಆರಾಧಿಸ್ತಕ್ಕಂತಹ ಮಾಂಗಲ್ಯ ದೇವತೆ ಜ್ಯೇಷ್ಠಾಲಕ್ಷ್ಮಿ. ದಾರಿದ್ರ್ಯ ದೇವತೆ. ನಮ್ಮ ನಿಮ್ಮ್ಯಾರಿಗೂ ವಿಶೇಷವಾಗಿ ಪರಿಚಯವಿಲ್ಲದೆ ಇರತಕ್ಕಂತಹ ಅಥವಾ ಪರಿಚಯ ಇದ್ರೂ ಅದರ ತಿಳುವಳಿಕೆ ನಮಗೆ ಬರದೇ ಇರತಕ್ಕಂತಹ, ನಾವು ನೀವು ಯಾರೂ ಕೂಡ ವಿಶೇಷವಾಗಿ ಅಭಿಮಾನದಿಂದ ಸ್ವಾಗತಿಸ್ಲಿಕ್ಕೆ ಆಗದೆ ಇರತಕ್ಕಂತಹ ದಾರಿದ್ರ್ಯ ದೇವತೆ ಜ್ಯೇಷ್ಠಾಲಕ್ಷ್ಮಿ. ಈ ಜ್ಯೇಷ್ಠಾಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿಯರು ಅಘೋರವಾದಂತಹ ತಪಸ್ಸನ್ನು ಮಾಡಿದರು. ಬ್ರಹ್ಮದೇವನನ್ನ ಕುರಿತು, ವಿಧಾತನ್ನ, ಸೃಷ್ಟಿಯ ಕರ್ತೃವನ್ನ ಕುರಿತು ಬ್ರಹ್ಮ ಪ್ರತ್ಯಕ್ಷನಾಗಿ ಅವರಿಬ್ಬರ ತಪಸ್ಸಿಗೂ ಮೆಚ್ಚಿ ಏಕಕಾಲಕ್ಕೆ ಪ್ರತ್ಯಕ್ಷನಾಗಿ ಮೊದಲನೇದಾಗಿ ಮಹಾಲಕ್ಷ್ಮಿಯ ಮುಂದೆ ನಿಂತು ಏನು ವರ ಬೇಕು ಅಂತ ಕೇಳಿದಾಗ ಮಹಾಲಕ್ಷ್ಮಿ ಕೇಳ್ತಾಳೆ, ಈ ವಿಶ್ವದ, ಇಡೀ ಭೂಮಂಡಲದ ಎಲ್ಲ ತರದ ಸುಖ ಸಂಪತ್ತಿಗೆ, ಐಶ್ವರ್ಯಕ್ಕೆ, ಮಂಗಳಕ್ಕೆ ನಾನು ಅಧಿಪತಿಯಾಗಬೇಕು, ಎಲ್ಲರ ಭಾಗ್ಯ ದೇವತೆ ನಾನಾಗಬೇಕು. ಇಡೀ ವಿಶ್ವ, ಇಡೀ ಮನುಕುಲ ನನ್ನನ್ನು ವಿಶೇಷವಾಗಿ ಆರಾಧಿಸಬೇಕು. ನನಗಾಗಿ ವಿಶೇಷವಾದಂತಹ ಶ್ರಮಪಟ್ಟು ನನ್ನನ್ನು ಆಶ್ರಯಿಸುವಂತವರಾಗಬೇಕು. ಮನೆ ಮನೆಗಳಲ್ಲೂ ನನ್ನ ಆರಾಧನೆ ನಡೀಬೇಕು ಅಂಥೇಳಿ ಎಲ್ಲ ಇರತಕ್ಕಂತಹ ಪ್ರಪಂಚದ ಎಲ್ಲ ಭೋಗ ಭಾಗ್ಯಗಳಿಗೆ, ಸಂಪತ್ತಿಗೆ, ಶ್ರೀಮಂತಿಕೆಗೆ, ಅದೃಷ್ಟಕ್ಕೆ ಅಧಿಪತಿ ಆಗ್ತಾಳವಳು. ಎಲ್ಲದಕ್ಕೂ ಆ ಒಂದು ಪೋರ್ಟ್ಫೋಲಿಯೋವನ್ನು ಅವಳು ಅಕ್ವೈರ್ ಮಾಡ್ಕೊಳ್ತಾಳೆ ತಪಸ್ಸಿನ ಶಕ್ತಿಯಿಂದ. ನಂತರದಲ್ಲಿ ಜ್ಯೇಷ್ಠಾಲಕ್ಷ್ಮಿಯ ಕಡೆಗೆ ತಿರುಗಿದಂತ ಬ್ರಹ್ಮ, ನಿನಗೇನು ವರ ಬೇಕು? ಆಗ ಜ್ಯೇಷ್ಠಾಲಕ್ಷ್ಮಿ ಹೇಳ್ತಾಳೆ, ಹೇ ಬ್ರಹ್ಮದೇವ, ಕೇಳೋದಕ್ಕೆ ಏನು ಉಳಿದಿದೆ? ಎಲ್ಲ ತರದ ಶುಭವನ್ನೂ ಕೂಡ, ಎಲ್ಲ ತರದ ಮಂಗಳವನ್ನೂ ಕೂಡ, ಎಲ್ಲ ತರದ ಭಾಗ್ಯ ಅದೃಷ್ಟವನ್ನೂ ಕೂಡ, ಎಲ್ಲ ತರದ ಸಂಪತ್ತು, ಶ್ರೀಮಂತಿಕೆ, ದವಲತ್ತವನ್ನು ಕೂಡ ಮಹಾಲಕ್ಷ್ಮಿ ಕೊಟ್ಟಾಗಿದೆ. ಈ ಭೂಮಿಯಲ್ಲಿ, ಭೂಮಂಡಲದಲ್ಲಿ, ವಿಶ್ವದಲ್ಲಿ ನನ್ನನ್ನು ಯಾರು ಆರಾಧಿಸ್ತಾರೆ? ನನಗೆ ಎಲ್ಲಿದೆ ಜಾಗ? ಯಾರ ಮನೆಯಲ್ಲಿ ನಾನು ನೆನೆಸಲಿ? ಯಾವ ಮನುಕುಲದಲ್ಲಿ ಯಾರೂ ಕೂಡ ನನ್ನನ್ನ ಇಷ್ಟಪಡೋದಿಲ್ಲ. ಕಾರಣ ಇಷ್ಟೇನೆ, ಎಲ್ಲದನ್ನೂ ಮಹಾಲಕ್ಷ್ಮಿ ಕೊಟ್ಟಾಗಿದೆ. ಏನ್ ಕೇಳಲಿ ಈಗ? ಇದು ನನಗಾಗಿರ್ತಕ್ಕಂತಹ ಘನಘೋರವಾದಂತಹ ಅನ್ಯಾಯ. ನಾನು ಕೂಡ ಅಷ್ಟೇ ಶ್ರಮ ವಹಿಸಿ ತಪಸ್ಸನ್ನು ಮಾಡಿದ್ದೀನಿ, ಆದರೆ ನನಗೆ ಇಲ್ಲಿ ತಗೊಳ್ಳೋದಕ್ಕೆ ಯಾವ ತರದ ವರವು ಉಳಿದಿಲ್ಲ. ಆಗ
ಬ್ರಹ್ಮ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾನೆ. ಯೋಚನೆ ಮಾಡಬೇಕಾಗಿದ್ದಿಲ್ಲ. ನಾನು 108 ವಿಧಾನಗಳನ್ನು ಹೇಳ್ತೀನಿ ಸಂಸ್ಕಾರದ್ದು. ಆ 108 ವಿಧಾನಗಳ ಆಚರಣೆ ಎಲ್ಲಿ ನಡೆಯೋದಿಲ್ವೋ ಅಥವಾ ಅದರಲ್ಲಿ ಎಲ್ಲಿ ತಪ್ಪಾಗಿರುತ್ತೋ ಅಂಥಲ್ಲಿ ಮಹಾಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಮಂಗಳ ದೇವತೆ, ಅದೃಷ್ಟ ದೇವತೆ ಆ ಮನೆಯಿಂದ, ಆ ಗೃಹಸ್ಥನಿಂದ ಶಾಶ್ವತವಾಗಿ ಆಚೆ ಬಂದು, ನೀನು ದಾರಿದ್ರ್ಯ ದೇವತೆ, ದುಃಖದ ದೇವತೆ, ರೋಗದ ದೇವತೆಯಾದಂತಹ ನೀನು ಆ ಮನೆಯನ್ನು ಹೊಕ್ಕು ಶಾಶ್ವತವಾಗಿ ಅಲ್ಲಿ ನೆಲೆಸು ಅಂತ ಹೇಳಿ ವರ ಕೊಡ್ತಾನೆ. ನೋಡಿ ಎಂತ ಅದ್ಭುತವಾದಂತಹ ಕಲ್ಪನೆ. ಆ ಸಂಸ್ಕಾರಕ್ಕೆ ಎಲ್ಲಿ ಚ್ಯುತಿ ಬರುತ್ತೆ, ಆ ಪರಂಪರೆಗೆ, ಆ ಪದ್ಧತಿಗೆ, ಆ ಸಂಸ್ಕಾರಕ್ಕೆ ಚ್ಯುತಿ ಬರ್ತಕ್ಕಂಥ ಜಾಗದಲ್ಲಿ ಆ ಮಾಂಗಲ್ಯ ದೇವತೆ, ಮಹಾಲಕ್ಷ್ಮಿ, ಭಾಗ್ಯ ದೇವತೆ, ಅದೃಷ್ಟ ದೇವತೆ ಆ ಮನೆಯಿಂದ ಶಾಶ್ವತವಾಗಿ ಈಚೆ ಬಂದು, ದಾರಿದ್ರ್ಯ ದೇವತೆ ಜ್ಯೇಷ್ಠಾಲಕ್ಷ್ಮಿ ಆ ಮನೆಗೆ ಶಾಶ್ವತವಾಗಿ ಹೋಗಿ ನೆಲೆಸಬೇಕು ಅಂತಕ್ಕಂಥ ಒಂದು ವರವನ್ನು ಕರುಣೆ ಮಾಡ್ತಾನೆ. ಹಾಗಾಗಿ ಎಂತೆಂಥ ಶ್ರೀಮಂತರ ಮನೆಯೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ದಾರಿದ್ರ್ಯ ಲಕ್ಷ್ಮಿ ಹೊಕ್ಕಿ ಕೆಲವೇ ದಿವಸಗಳಲ್ಲಿ ಅಧಃಪತನವನ್ನು ಕಂಡಿರ್ತಾರೆ. ಹಾಗೆ ಸಂಸ್ಕಾರಯುಕ್ತವಾಗಿ ಬಾಳ್ತಕ್ಕಂತಹ ಸಂಸಾರಗಳು ದಿನೇ ದಿನೇ ಅಭಿವೃದ್ಧಿಯ ಪದದಲ್ಲಿರ್ತಕ್ಕಂಥದ್ದು ಕೂಡ ನಾವು ಕಾಣಬಹುದು. ಹಾಗಾಗಿ ಮನುಷ್ಯ ಜೀವಿಗೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹದ್ದು. ಅಷ್ಟು ಮಾತ್ರ ಅಲ್ಲ, ಈ ಸಂಸ್ಕಾರ ರಹಿತವಾದಂತಹ ವಸ್ತು ಕೂಡ ಅಷ್ಟು ಸುಲಭಕ್ಕೆ ಉಪಯೋಗಿಸಲಿಕ್ಕೆ ಸಾಧ್ಯವಾಗಲಾರದು. ಒಂದು ತರಕಾರಿಯನ್ನು ತಗೊಳ್ಳಿ ನೀವು, ಅಥವಾ ಇನ್ಯಾವುದೋ ಒಂದು ಹೂವನ್ನು ತಗೊಳ್ಳಿ, ಒಂದು ಬಟ್ಟೆ ತಗೊಳ್ಳಿ, ಅದಕ್ಕೆ ಸಂಸ್ಕಾರ ಅನ್ನೋದು ಕೊಡಬೇಕು. ಏನು ಬಟ್ಟೆಗೆ ಸಂಸ್ಕಾರ? ಅದನ್ನ ಕತ್ತರಿಸಿ ನಿಮಗೆ ಬೇಕಾದ ಅಳತೆಯಲ್ಲಿ ಹೊಲಿತಕ್ಕಂಥದ್ದೇ ಒಂದು ಸಂಸ್ಕಾರ. ಅಲ್ಲಿ ಬಟ್ಟೆಗೆ ನಾವು ಕೊಡ್ತಕ್ಕಂತಹ ಸಂಸ್ಕಾರ, ಅದನ್ನ ಸ್ವಚ್ಛವಾಗಿ ಒಗೆದು ಮಡಿಯಾಗಿಟ್ಟುಕೊಂಡಿದ್ದು ಉಪಯೋಗಿಸ್ತಕ್ಕಂಥದ್ದು, ಅದೇ ಒಂದು ಸಂಸ್ಕಾರ. ಬಟ್ಟೆಗೆ ನಾವು ಕೊಡ್ತಕ್ಕಂತಹ ಸಂಸ್ಕಾರ. ಒಂದು ತರಕಾರಿಗೆ ಅಲ್ಲಿ ಬೇಡದೇ ಇರತಕ್ಕಂಥ ಭಾಗವನ್ನು ಅದನ್ನು ಕತ್ತರಿಸಿ ತೆಗೆದು ಉಪಯೋಗಿಸ್ತಕ್ಕಂಥದ್ದು. ಹಾಗೇನೆ ಒಂದು ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿ ಅವು ನಡ್ಕೊಳ್ಬೇಕು ಅಂತ ನಾವೇನು ಟ್ರೈನ್ ಮಾಡ್ತೀವಿ, ಒಬ್ಬ ಡಾಗ್ ಟ್ರೈನರ್ ಇರ್ಬೋದು ಅಥವಾ ಹಾರ್ಸ್ ಟ್ರೈನರ್ ಇರ್ಬೋದು, ನಾವು ಕೊಡ್ತಕ್ಕಂಥ ಸಂಸ್ಕಾರ ಆ ಪ್ರಾಣಿಗಳಿಗೆ. ಒಂದು ವಸ್ತುವಿಗೆ, ನಿರ್ಜೀವ ವಸ್ತುವಿಗೆ ಅಥವಾ ಒಂದು ಪ್ರಾಣಿಗಳಿಗೆ ಸಂಸ್ಕಾರವನ್ನು ಬಯಸ್ತಕ್ಕಂತಹ ಈ ಮನುಷ್ಯ, ಅವನಿಗೆ ಸಂಸ್ಕಾರ ಬೇಡವೇ? ಮನುಷ್ಯ ಜನಾಂಗಕ್ಕೆ ಬೇಕು. ಈ ಸಂಸ್ಕಾರ ಅಂತಕ್ಕಂಥದ್ದು ಯಾವ ಜಾತಿಯನ್ನು ಕುರಿತಾಗಿ ಹೇಳಿದ್ದಲ್ಲ. ಸಂಸ್ಕಾರದ ಮಹತ್ವವೇ ಅಂತಹದ್ದು. ಯೋ ಮನುಷ್ಯಾಣ, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದಂತಹ ಸಂಸ್ಕಾರ ಇದು. ಅಲ್ಲಿ ಯಾವುದೇ ತರದ ಜಾತಿ ಜನಾಂಗವನ್ನ ಕುರಿತು ಹೇಳುವಂತಹದ್ದಲ್ಲ ಈ ಸಂಸ್ಕಾರ. ಜಾತ್ಯಾತೀತವಾದಂತಹದ್ದಿದು. ಯಾರಿಗೆ ಸುಖ ಬೇಡ, ಯಾರಿಗೆ ಸಂಪತ್ತು, ನೆಮ್ಮದಿ, ಅಭಿವೃದ್ಧಿ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಆ ಶ್ರೀಮಂತಿಕೆ ಹೇಗೆ ಜಾತ್ಯಾತೀತವೋ, ವಿದ್ಯೆ, ಸಂಸ್ಕಾರ ಅಂತಕ್ಕಂಥದ್ದು ಕೂಡ ಅಷ್ಟೇ ಜಾತ್ಯಾತೀತವಾದಂತಹದ್ದು. ಏನಪ್ಪ, ಈ ಸೋಮಯಾಜಿಗಳು ಬಹಳ ವಿಶೇಷವಾದಂತಹ ಪದಗಳಿಂದ ಈ ಸಂಸ್ಕಾರ ಕಾರ್ಯಕ್ರಮವನ್ನು ಹೇಳಿಬಿಡ್ತಾರೆ. ಸಂಸ್ಕಾರವನ್ನ ಇದು ಕೇವಲ ಒಂದು ಯಾವುದೋ ಒಂದು ಜನಾಂಗಕ್ಕೆ ಸೀಮಿತವಾದಂತಹದ್ದು, ಬ್ರಾಹ್ಮಣ ವರ್ಗಕ್ಕೋ ಸಮಾಜದ ಮೇಲ್ವರ್ಗಕ್ಕೋ ಸೀಮಿತವಾದಂತಹದ್ದು, ಎಲ್ಲರಿಗಲ್ಲ ಅಂತಕ್ಕಂಥ ಭಾವನೆ ಇದ್ದಿರೋದು ತಪ್ಪು. ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು ಈ ಸಂಸ್ಕಾರದ ವಿಶೇಷತೆ. ಇಲ್ಲಿ ಕೆಲವಷ್ಟು ಸಂಧ್ಯಾ ವಂದನೆಯೋ ದೇವತಾ ಪೂಜೆಯ ಕೆಲವು ವಿಧಾನಗಳು ಕೆಲವಷ್ಟು ವರ್ಗದವರಿಗೆ ಒಂದು ವಿಶೇಷವಾಗಿ ಇದ್ರೂ ಕೂಡ ಇನ್ನುಳಿದಂತಹ ಸಂಸ್ಕಾರ ಜನಸಾಮಾನ್ಯರಿಗಾಗಿ, ನಿಮ್ಮೆಲ್ಲರ ಶ್ರೇಯಸ್ಸಿಗಾಗಿ,